ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಉಷಾ 450 ಮೆಷಿನಲ್ಲಿ ಬ್ಯಾಕ್ ನೆಕ್ಕನ್ನು ಹೇಗೆ ಎಕ್ಸ್ಟೆನ್ಷನ್ ಮಾಡೋದು ಅಂತೇಳಿ ಕಲಿಯುವ ಈ ವಿಡಿಯೋದಲ್ಲಿ. ಅಂದರೆ ಈ ಮೆಷಿನಲ್ಲಿ 10 ಇಂಚ್ ಡೀಪನ್ನು ಒಂದು ಸತಿಗೆ ಸ್ಟಿಚ್ ಮಾಡ್ಕೋಬೋದು. ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಫ್ರೇಮನ್ನು ತೆಗೆದು ಪುನಃ ಸ್ಟಿಚ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಸೇವ್ ಮಾಡಿಕೊಂಡು ಡಿಸೈನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಬ್ಯಾಕ್ ನೆಕ್ಕನ್ನು ವಿಡ್ತಲ್ಲಿ ತಗೋಬೇಕು, ಅಂದರೆ ಅಡ್ಡಕ್ಕೆ ತಗೋಬೇಕು. ಇದರ ಫ್ರೇಮ್ನ ವಿಡ್ತ್ 8 ಇಂಚ್ವರೆಗೆ ಇರುತ್ತೆ, ಲೆಂತ್ 10 ಇಂಚ್ವರೆಗೆ ಇರುತ್ತೆ. ಲೆಫ್ಟ್ ಮತ್ತು ರೈಟ್ ಸೈಡ್ ಆದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಆ ಥರ ಫ್ರೇಮನ್ನು ಸೆಟ್ ಮಾಡ್ಕೊಳ್ಳಿ. ಉಷಾ 550 ಮೆಷಿನ್ ಇರೋರಿಗೆ ಬ್ಯಾಕ್ ನೆಕ್ ಒಂದೇ ಸತಿಗೆ ಎಷ್ಟೇ ಡೀಪ್ ಇದ್ದರೂ ಕೂಡ ಬಂದುಬಿಡುತ್ತೆ. ಬಟ್ 450 ಇರೋ ಅಂಥವರು ಪುನಃ ಫ್ರೇಮನ್ನು ತೆಗೆದು ಎಕ್ಸ್ಟೆನ್ಷನ್ ಡಿಸೈನನ್ನು ಮಾಡಬೇಕು. ನೋಡಿ, ಡಿಸೈನಲ್ಲಿ ಬಂದಿದೆ ಎಕ್ಸ್ಟೆನ್ಷನ್ ಪಾರ್ಟ್. ಅದನ್ನು ನೋಡಿ, ಆ ಥರ 45 ಡಿಗ್ರಿ ರೊಟೇಟ್ ಮಾಡೋಕ್ಕಾಗತ್ತೆ. ಆ ಪ್ಯಾಚನ್ನು ಮೇಲ್ಗಡೆ ಭಾಗದಲ್ಲಿ ತಗೊಳ್ಳಿ. ಫ್ಲವರ್ ಇರುವಂತಹ ಪಾರ್ಟ್ ಲೆಫ್ಟ್ ಸೈಡಲ್ಲಿ ಬರಬೇಕು, ಹಾಗಾಗಿ ರೊಟೇಟ್ ಮಾಡ್ಕೊಳ್ಳಿ. ಡಿಸೈನ್ ಕ್ರಾಸ್ ಅಥವಾ ಸ್ಟ್ರೈಟ್ ಆಗಬೇಕು ಅಂತ ಹೇಳಿದರೆ ರೊಟೇಷನ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಇದು ಲೆಫ್ಟ್ ಸೈಡ್ ಇದಾಯಿತು. ಇನ್ನು ಇದನ್ನು ಕಾಪಿ ಮಾಡ್ಕೊಳ್ಳಿ. ನೋಡಿ, ಕಾಪಿ ರೈಟ್ ಸೈಡ್ ಡಿಸೈನ್ ಬಂತು. ಅದನ್ನು ಮಿರರ್ ಮಾಡಿಕೊಂಡ್ರೆ ರೈಟ್ ಸೈಡ್ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಫಸ್ಟಿಗೆ ಲೆಫ್ಟ್ ಸೈಡನ್ನು ಡಿಸೈನ್ ಮಾಡ್ಕೊಳ್ಳುವ. ಡಿಸೈನ್ ಸಿಂಪಲ್ ಆಗಿದ್ದರೆ ಬೇಗ ಮುಗ್ದೋಗ್ಬಿಡುತ್ತೆ. ಗ್ರ್ಯಾಂಡ್ ಇತ್ತು ಅಂತ ಹೇಳಿದರೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ನೆಕ್ಸ್ಟು ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ಸ್ಟಿಚ್ ನಂಬರ್ 1ಕ್ಕೆ ನೀಡಲ್ ಹೋಗುತ್ತೆ. ನಾನು ನೀಡಲನ್ನು ಇಟ್ಟಿದ್ದೀನಿ ಅಲ್ವಾ, ಆ ಲೈನ್ ಮತ್ತು ನಾವು ಜಾಯಿಂಟ್ ಮಾಡ್ತಿರುವಂತಹ ಲೈನು ಕೋಇನ್ಸೈಡ್ ಆಗಬೇಕು. ಆ ಥರ ಡಿಸೈನನ್ನು ಸೆಟ್ಟಿಂಗ್ ಮಾಡ್ಕೋಬೇಕು. ನೀಡಲನ್ನು ಮೂವ್ ಮಾಡಿ ನೋಡ್ಕೋಬೇಕು. ಫಸ್ಟು ನೋಡಿ, ನಾನು ನೀಡಲನ್ನು ಎಲ್ಲಿ ಮೂವ್ ಆಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀನಿ. ಲೆಫ್ಟ್ ಅಥವಾ ರೈಟ್ ಸೈಡ್ ಕೀಸ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕು. ಓಕೆ, ಫೈನ್. ಈಗ ನಾನು ಮಾಡಿರುವಂತಹ ಸೆಟ್ಟಿಂಗ್ ಸರಿಯಾಗಿದೆ ಅಂತ ಅಂದ್ಕೊಂಡೆ. ರೆಫರೆನ್ಸ್ ಲೈನ್ ಅಂತೇಳಿ ಕೊಟ್ಟಿರ್ತಾರಲ್ವ, ಅದನ್ನು ಸ್ಟಿಚ್ ಮಾಡಿ ಒಂದು ಸತಿ ನೋಡ್ಕೊಳ್ಳಿ. ನೀವು ಹಾಕಿದ ಮೆಷರ್ಮೆಂಟ್ ಮೇಲೆ ಬರ್ತಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಲೆಫ್ಟ್ ಮತ್ತು ರೈಟ್ ಸೈಡನ್ನು ಒಂದೇ ಸತಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಫಸ್ಟಿಗೆ ಲೆಫ್ಟ್ ಸೈಡನ್ನು ಮುಗಿಸ್ಕೊಳ್ಳಿ, ಆಮೇಲೆ ರೈಟ್ ಸೈಡನ್ನು ಮಾಡ್ಕೊಳ್ಳಿ. ಈ ಥರ ಫ್ರೇಮನ್ನು ವಿಡ್ತಲ್ಲಿ ಇಡೋದ್ರಿಂದ ಒಂದೇ ಸತಿಗೆ 2 ಸೈಡನ್ನು ಕೂಡ ಎಷ್ಟೇ ಗ್ರ್ಯಾಂಡ್ ಆದ ಡಿಸೈನ್ ಇದ್ದರೂ ಕೂಡ ಮಾಡಲಿಕ್ಕಾಗತ್ತೆ. ಲೆಂತಲ್ಲಿ ಫ್ರೇಮನ್ನು ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಒಂದು ಸತಿ, ರೈಟ್ ಸೈಡ್ ಒಂದು ಸತಿ, ಅಂದರೆ 2 ಸತಿ ಫ್ರೇಮನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ. ಈ ಥರ ಎಕ್ಸ್ಟೆನ್ಷನ್ ಎಲ್ಲ ಮಾಡೋದಿದ್ದರೆ ಕ್ಯಾನ್ವಾಸ್ನ ಲೆಂತನ್ನು ಕೂಡ ಜಾಸ್ತಿ ತಗೋಬೇಕು. ಅಂದರೆ ಬಿಗಿನಿಂಗಿಂದನೇ ಲೆಂತಿ ಕ್ಯಾನ್ವಾಸನ್ನು ತಗೊಳ್ಳಿ. ಎಕ್ಸ್ಟೆನ್ಷನ್ ಮಾಡುವಾಗ ಪುನಃ ಬೇರೆ ಕ್ಯಾನ್ವಾಸನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆಗ ಡಿಸೈನ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಡಿಸೈನ್ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು. ಈ ಮೆಥಡ್ಗಳೆಲ್ಲ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಬಿಗಿನಿಂಗಲ್ಲಿ ತುಂಬ ಟೈಮನ್ನು ತಗೊಳ್ತಾ ಇದ್ದೆ ನಾನು ಕೂಡ. ಅಲ್ಲಿ ಉಳಿದಿರುವಂತಹ ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು. ಫ್ಲವರ್ನ ಔಟ್ಲೈನ್ ಕೂಡ ಸ್ಟಿಚ್ ಆಗಿ ಫಿನಿಶ್ ಆಯಿತು. ನೆಕ್ಸ್ಟು ಗ್ರಾಫ್ಗೆ ಹೋಗಿ ಲೆಫ್ಟ್ ಸೈಡನ್ನು ಡಿಲೀಟ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ. ನೆಕ್ಸ್ಟ್ ರೈಟ್ ಸೈಡನ್ನು ತಗೊಳ್ಳಿ. ವಾಲ್ಯೂಮ್ ಕೂಡ ಮೊದಲು ಎಷ್ಟು ಇಟ್ಟಿದ್ರಿ ಅಷ್ಟೇ ವಾಲ್ಯೂಮನ್ನು ಕೂಡ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಮೇಲ್ಗಡೆ ಪಾರ್ಟ್ ಮತ್ತು ಕೆಳಗಡೆ ಪಾರ್ಟ್ನ ಸೈಜು ಚೇಂಜ್ ಕಾಣಿಬಿಡತ್ತೆ. ಲೆಫ್ಟ್ ಸೈಡನ್ನು ತೋರಿಸಿದ್ದೀನಿ ಅಲ್ವಾ, ಅದೇ ಥರ ರೈಟ್ ಸೈಡನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ಡಿಸೈನನ್ನು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.